RSS ಇದೆಯಲ್ಲ ಆ ವಿಂಗರು ಮತ್ತೆ ಯಾವುದೇ RSS ನೋಂದಣಿಯಾಗಿಲ್ಲ, ಯಾವುದಕ್ಕೂ ಅವಕಾಶ ಕೊಡಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬಗ್ಗೆ ಏನು ಹೇಳ್ತಾರೆ? ನೋಡಿ, ನಮಗೆ ಇದೇನು ಕಾಣ್ತಾ ಇದೆ ಅಂದರೆ ಒಂದು ಸೆಲೆಕ್ಟಿವ್ ಟಾರ್ಗೆಟಿಂಗ್ ಅನ್ನೋದು ನನಗೆ ಎದ್ದು ಕಾಣ್ತಾ ಇದೆ. ನೀವು ರಿಜಿಸ್ಟರ್ ಆಗದೇ ಇರೋ ಸಂಸ್ಥೆ ಅಂದರೆ ಎಲ್ಲ ರಿಜಿಸ್ಟರ್ ಆಗದೇ ಇರೋ ಸಂಸ್ಥೆಗಳನ್ನ ಒಂದು ರೀತಿ ಅದಕ್ಕೆ ಕೊಡಬೇಕಾಗಿರೋ ನಿಯಂತ್ರಣ ಮಾಡಬೇಕಂದ್ರೆ ಮಾಡಿ, ನೀವು ಸೆಲೆಕ್ಟಿವ್ ಆಗಿ ನಿಮ್ಮ ಒಂದು ರೀತಿ ಸೈದ್ಧಾಂತಿಕ ವಿರೋಧ ಮಾಡೋರನ್ನ ಮಾತ್ರ ಗುರಿ ಇಟ್ಟು ಮಾಡ್ತೀರಾ, ಅವರನ್ನು ಮಾತ್ರ ನಿಷೇಧಿಸ್ತೀರಾ ಅಂದರೆ ನಿಮಗೆಲ್ಲ ಒಂದು ಕಡೆ ನಿಮ್ಮ ವಿಚಾರದ ಮೇಲೆ ನಿಮ್ಮ ಬದ್ಧತೆ ಇಲ್ಲ ಅನಿಸುತ್ತೆ. ನಮ್ಮ ಪ್ರಕಾರ ನಾವೆಲ್ಲ ಕುವೆಂಪು ಅನುಯಾಯಿಗಳು, ಬಾಬಾ ಸಾಹೇಬ್ರ ಅನುಯಾಯಿಗಳು, ನಾವೆಲ್ಲ ತಂದೆ ಪೆರಿಯಾರ್ ಅನುಯಾಯಿಗಳು. ನಮ್ಮ ಪ್ರಕಾರ ಇವತ್ತಿನ ದಿನ ಕರ್ನಾಟಕದಲ್ಲಿ ಯಾವ ಪಕ್ಷನೂ ಆಗಿರ್ಬೋದು, ಮತ್ತು 2900 ಪಕ್ಷ ರಿಜಿಸ್ಟರ್ ಆಗಿರೋದು ಯಾರೂ ಕೂಡ ಸಂವಿಧಾನ ಎತ್ತಿ ಹಿಡಿತಾ ಇಲ್ಲ. ಯಾರಾದರೂ ನಿಜವಾದ ಸಂವಿಧಾನ ಎತ್ತಿ ಹಿಡಿತಾ ಇದ್ದಾರೆ ಅಂದರೆ ನಮ್ಮಂಥ ಸಮಾನತಾವಾದಿಗಳು ಮಾತ್ರ. ಸೊ ಆ ಸಮಾಜ ನಿರ್ಮಾಣ ಮಾಡೋದು ನಮ್ಮ ಉದ್ದೇಶ. ಸೊ ನೀವೆಲ್ಲ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾ ಇದ್ದೀರಾ. ರಾಜಕೀಯ ಲಾಭಕ್ಕೋಸ್ಕರ ಒಂದು ಸಂಸ್ಥೆನ ನಿಷೇಧ ಮಾಡಬೇಕು ಸಾರ್ವಜನಿಕ ಸ್ಥಳದಲ್ಲಿ, ಅದನ್ನು ನಾವು ಒಪ್ಪಕ್ಕಾಗಲ್ಲ. ವಿಚಾರದಲ್ಲಿ ಸೋಲಿಸಿ, ಸೈದ್ಧಾಂತಿಕವಾಗಿ ಸೋಲಿಸಿ, ನೀವು ಒಂದು ರೀತಿ ಚುನಾವಣೆಗಳ ಮುಖಾಂತರ ಸೋಲಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೊರತು ನಿಷೇಧ ಸಂಸ್ಕೃತಿ ನಾವು ಒಪ್ಪಕ್ಕಾಗಲ್ಲ. ಅದು ಬುಕ್ ಬ್ಯಾನ್ ಆಗಿರ್ಬೋದು, ಅದನ್ನು ಒಂದು ರೀತಿ ಮೂವಿ ಬ್ಯಾನ್ ಆಗಿರ್ಬೋದು, ಕೆಲವು ಒಂದು ರೀತಿ ಪ್ರತಿಸ್ಪರ್ಧೆಗಳ ಸಂಸ್ಥೆಗಳ ಸಾರ್ವಜನಿಕ ಸ್ಥಳದಲ್ಲಿ ಬ್ಯಾನ್ ಆಗಿರ್ಬೋದು. ಇದು ಒಂದು ಆರ್ಟಿಕಲ್ 19 ಅಭಿವ್ಯಕ್ತಿ ಸ್ವಾತಂತ್ರ್ಯನ ಉಲ್ಲಂಘನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.